ರಾಜ್ಯದ ಚುನಾವಣೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಲಿಂಗಾಯತ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಸಾಮಾನ್ಯವಾಗಿ ಬಿಎಸ್ ಯಡಿಯೂರಪ್ಪನವರು ಪ್ರಬಲವಾಗಿ ಬೆಳೀತಿದ್ದಂತೆ ಅವರಿಗೆ ಶಕ್ತಿಯನ್ನ ಕೊಟ್ಟಿದ್ದು ಲಿಂಗಾಯತ ಸಮುದಾಯದ ಮತದಾರರು. 2006ರಲ್ಲಿ ನಡೆದಂತ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳ ನಂತರ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಲಿಂಗಾಯತ ಸಮುದಾಯ ನಿಂತುಕೊಳ್ಳುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಲಿಂಗಾಯತ ಸಮುದಾಯ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ಜೊತೆಗೆ ಬಿಜೆಪಿಯ ಪರವಾಗಿ ನಿಂತುಕೊಳ್ಳುತ್ತೆ. ಆದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಲಿಂಗಾಯತ ಸಮುದಾಯದ ಡ್ಯಾಮ್ ಬ್ರೇಕ್ ಆಗಿರುವಂಥದ್ದು. ಲಿಂಗಾಯತ ಸಮುದಾಯದ ಮತಗಳು ಈಗ ಕಾಂಗ್ರೆಸ್ಗೆ ಹೋಗ್ತಾ ಇದೆ. ಸೊ ಅವುಗಳನ್ನು ಕ್ರೋಢೀಕರಣ ಮಾಡಬೇಕು ಅಂದರೆ ಈಗಾಗಲೇ ರಾಜ್ಯದಲ್ಲಿ ಹೊಡೆದೋಗಿರುವಂತಹ ಲಿಂಗಾಯತ ಸಮುದಾಯದ ಕೆರೆಗೆ ಮತ್ತೆ ಡ್ಯಾಮ್ ಅನ್ನ ಕಟ್ಟುವಂತಹ ಕೆಲಸಕ್ಕೆ ಬಿಎಸ್ ಯಡಿಯೂರಪ್ಪನವರು ಮುಂದಾಗಿರುವಂಥದ್ದು. ಬಿಎಸ್ ಯಡಿಯೂರಪ್ಪನವರು ಅಂದರೆ ಲಿಂಗಾಯತ ಸಮುದಾಯದ ಸದ್ಯಕ್ಕೆ ರಾಜ್ಯದಲ್ಲಿ ಪ್ರಶ್ನಾತೀತ ನಾಯಕರು. ಇಡೀ ಸಮುದಾಯ ಅವರ ಹಿಂದೆ ನಿಂತಿದೆ ಸಾಕಷ್ಟು ಚುನಾವಣೆಗಳಲ್ಲಿ. 2006ರ ನಂತರ ಇಡೀ ಲಿಂಗಾಯತ ಸಮುದಾಯ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ನಿಂತಿದ್ದು, ಜೊತೆಗೆ 2018ರಲ್ಲಿ ಅತಿ ಹೆಚ್ಚು ಸ್ಥಾನಗಳು ಬಿಜೆಪಿಗೆ ಬರಲಿಕ್ಕೆ ಕಾರಣವಾಗಿದ್ದು, ಅದೇ ರೀತಿಯಾಗಿ 2018ರಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಲಿಕ್ಕೆ ಕಾರಣ ಕೂಡ ಲಿಂಗಾಯತ ಸಮುದಾಯದ ಮತಗಳು. ಅಂದರೆ ಬಲ್ಕ್ ಆಗಿ ಲಿಂಗಾಯತ ಸಮುದಾಯ ಬಿಎಸ್ ಯಡಿಯೂರಪ್ಪನವರು ಜೊತೆಗೆ ಬಿಜೆಪಿಯ ಪರವಾಗಿ ಇರ್ತಾ ಇತ್ತು. ಆದರೆ ಈ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಡ್ಯಾಮ್ ಅಂದರೆ ಲಿಂಗಾಯತ ಸಮುದಾಯದ ಮತಗಳು ವಿಭಜನೆ ಆಗಿದ್ದು, ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಈಗ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗಲೂ ಕೂಡ ಲಿಂಗಾಯತ ಸಮುದಾಯದ ಮತಗಳು ವಿಭಜನೆ ಆಗುವ ಚಾನ್ಸಸ್ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಮುಂದಿನ ವಾರದಿಂದ ಲಿಂಗಾಯತ ಮಠಾಧೀಶರ ಸಭೆಯನ್ನ ನಡೆಸಲಿದ್ದಾರೆ, ಮಾತುಕತೆಯನ್ನ ನಡೆಸಲಿದ್ದಾರೆ. ಸಮುದಾಯದ ಸಂಪೂರ್ಣ ಬೆಂಬಲವನ್ನ ಕೋರಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಲಿಂಗಾಯತ ಸಮುದಾಯದ ಸಂಪೂರ್ಣ ಬೆಂಬಲವನ್ನ ಕೋರಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಮುಂದಿನ ವಾರ ಲಿಂಗಾಯತ ಸಮುದಾಯದ ಮಠಾಧೀಶರ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ಇಡೀ ಲಿಂಗಾಯತ ಸಮುದಾಯದ ಸಂಪೂರ್ಣ ಬೆಂಬಲ ಇರಬೇಕು ಅಂತ ಮನವಿ ಮಾಡಲಿದ್ದಾರೆ. ಸುತ್ತೂರು ಮಠ, ಸಿದ್ಧಗಂಗಾ ಮಠ, ಹೀಗೆ ಸಾಕಷ್ಟು ಮಠಗಳಿಗೆ ಭೇಟಿಯನ್ನ ಕೊಡ್ತಾರೆ. ಈಗಾಗಲೇ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಪರ ವಾಲ್ತಾ ಇದೆಯಲ್ವಾ, ಇದನ್ನ ತಡಿಬೇಕು ಅಂತ ಹೇಳಿ ಬಿಎಸ್ ಯಡಿಯೂರಪ್ಪನವರು ಮುಂದಾಗಿರುವಂಥದ್ದು. ನಾನು ಈಗಾಗಲೇ ಹೇಳ್ತಿದ್ದೆ, ಲಿಂಗಾಯತ ಸಮುದಾಯದ ಮತಗಳು ರಾಜ್ಯದಲ್ಲಿ ಬಿಜೆಪಿಯ ವೋಟ್ ಬ್ಯಾಂಕ್. ಕಾರಣ ಬಿಎಸ್ ಯಡಿಯೂರಪ್ಪನವರು ಬಿಜೆಪಿಯ ಪರವಾಗಿ ಇಷ್ಟು ವರ್ಷಗಳ ಕಾಲ ಲಿಂಗಾಯತ ಸಮುದಾಯ ನಿಂತಿದೆ ಅಂದರೆ ಕಾರಣ ಬಿಎಸ್ ಯಡಿಯೂರಪ್ಪನವರ ಫ್ಯಾಕ್ಟರ್. ಇಡೀ ಲಿಂಗಾಯತ ಸಮುದಾಯ ಸಾಕಷ್ಟು ಎಲೆಕ್ಷನ್ಗಳಲ್ಲಿ ಬಿಎಸ್ ಯಡಿಯೂರಪ್ಪನವರ ಪರವಾಗಿ ನಿಂತಿದೆ. ಆದರೆ ಕಳೆದ ಅಸೆಂಬ್ಲಿ ಚುನಾವಣೆ ಜೊತೆಗೆ ಕಳೆದ ಬಾರಿ ಇದ್ದಂಥ ಬಿಜೆಪಿ ಸರ್ಕಾರದಲ್ಲಿ ಆದಂಥ ಒಂದಿಷ್ಟು ಬೆಳವಣಿಗೆಗಳು, ಅದರಲ್ಲೂ ಕೂಡ ಬಿಎಸ್ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಯಡಿಯೂರಪ್ಪನವರು ಕಣ್ಣೀರನ್ನ ಹಾಕಿದ್ದು. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. 2006ರಲ್ಲಿ ಕುಮಾರಸ್ವಾಮಿಯವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡದೆ 2020 ಸರ್ಕಾರದಲ್ಲಿ ಬಿಎಸ್ ಯಡಿಯೂರಪ್ಪನವರ ಸರ್ಕಾರವನ್ನು ಪತನಗೊಳಿಸಿದ ನಂತರ ಯಡಿಯೂರಪ್ಪನವರು ಕಣ್ಣೀರನ್ನ ಹಾಕ್ತಾರೆ. ಆ ಕಣ್ಣೀರಿನ ಕಾರಣಕ್ಕಾಗಿ ಇಡೀ ಸಮುದಾಯ ಯಡಿಯೂರಪ್ಪನವರ ಪರವಾಗಿ ಬರುತ್ತೆ. ಅದಾದ ನಂತರ ನಡೆಯುವಂಥ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ಅದಾದ ನಂತರ ಮತ್ತೊಮ್ಮೆ ಇಡೀ ಸಮುದಾಯ ಯಾವಾಗ ಬಿಜೆಪಿಯಿಂದ ದೂರವಾಗುತ್ತೆ ಅಂದರೆ ಬಿಎಸ್ ಯಡಿಯೂರಪ್ಪನವರು ಕಣ್ಣೀರು ಹಾಕಿದಾಗ, ಅಂದರೆ ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕ್ತಾರೆ. ಅಲ್ಲಿಗೆ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಆ ಮೆಸೇಜ್ ಏನಂದರೆ ಬಿಜೆಪಿಯಲ್ಲಿ ಲಿಂಗಾಯತರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿಂದ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪರವಾಗಿ ಹೋಗ್ತಾ ಇರುವಂಥದ್ದು, ಕಾಂಗ್ರೆಸ್ ಪರವಾಗಿ ಒಂದಿಷ್ಟು ಒಲವನ್ನು ವ್ಯಕ್ತಪಡಿಸ್ತಾ ಇದೆ.